ಅಂಬು, ನನ್ನ ಕ್ಷಮಿಸು ಅಂಬು. ನಿಜವಾಗ್ಲೂ ನೀನು IPS ಅಧಿಕಾರಿಯಾ? ಬಾಬಾ, ಹೌದು, ನಾನು ನಿಜವಾಗ್ಲೂ IPS ಅಧಿಕಾರಿ. ಇದರಲ್ಲಿ ಕ್ಷಮಿಸುವಂಥದ್ದೇನಿದೆ? ಈ ಅಧಿಕಾರ ಇಂದಿರುತ್ತೆ, ನಾಳೆ ಹೋಗುತ್ತೆ. ಇದೆಲ್ಲ ನಶ್ವರ, ಆದರೆ ನಿನ್ನ ಪ್ರೀತಿ ಅಮರ. ಮೆಚ್ಚಿದ ಅಂಬು ನಿನ್ನ ಪ್ರೀತಿಗೆ. ನೀನು ನಿಜವಾಗ್ಲೂ ವಜ್ರ ಕಣೆ. ಜೊತೆಯಾಗಿ ನಿಜವಾಗಿ ಸಿರಿ ನಡೆವ ಸಿರಿ ನುಡಿವ, ಜೊತೆಯಾಗಿ ನಿಜವಾಗಿ ಸಿರಿ ನಡೆವ ಸಿರಿ ನುಡಿವ, ನನ್ನ ಬದುಕಲ್ಲಿರಿ ಎಂದು ಬೆಳಕಾಗಿದು, ನನ್ನ ಉಸಿರಲ್ಲಿರಿ ಎಂದು ಉಸಿರಾಗಿದು, ನಿನ್ನ ಬಿಡಲಾರದೆಯೋ. ಒಂದಾಗಿ ಸವಿಯಾದ ಮಾತು ದಿವ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಪ್ರಾಣ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿರಿ ಎಂದು ಬೆಳಗಾಗಿದು, ನನ್ನ ಉಸಿರಲ್ಲಿರಿ ಎಂದು ಉಸಿರಾಗಿದು, ನಿನ್ನ ಬಿಡಲಾರದೆಯೋ. ತಾಯೇ ಮಲಪ್ರಭೆ, ಈ ನಾಡಿನ ಉಸಿರು, ಈ ಗಂಡು ಮೆಟ್ಟಿದ ನಾಡು ಬೆಳಗಾವಿಯ ಕನಕುಂಬಿಯಿಂದ ಸಹ್ಯಾದ್ರಿಯ ಪರ್ವತಕ್ಕೆ ಎತ್ತರಕ್ಕೆ ಹರಿದು ಈ ಭಾಗದ ಜನರ ಜೀವದ ಗಂಗೆ ನೀನು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನಿನ್ನನ್ನು ಪಡೆದ ಈ ನಮ್ಮ ಭಾಗದ ರೈತರು ಪಾವನ. ಗಂಗಾ ಇಷ್ಟೊತ್ತಿಗಾಗಲೇ ಬುತ್ತಿ ತಗೊಂಡು ಬರಬೇಕಾಗಿತ್ತು, ಹೊತ್ತರೆ ಭಾಳ ಆಯ್ತು, ಇನ್ನೇ ಬುತ್ತಿ ತಗೊಂಡ್ ಬರಲಿಲ್ಲ. ಅವು ಬರೋತಕ್ಕ ಒಂದೆರಡು ಹೊಳಿ ಮೇವರೆ ಕಡದ್ರ ಆಯ್ತು. ಆಹಾ, ಎಲ್ಲಿ ನೋಡಿದ್ರು ಹಸಿರು. ಈ ಪ್ರಕೃತಿ ಸೌಂದರ್ಯ ನೋಡ್ಬೇಕಂದ್ರೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಅಂದಾಗೆ ಇವ್ರು ಎಲ್ಲೋದ್ರು? ನೀರು ಹಾಯಿಸಿ ಬರ್ತೀನಿ ಅಂತ ಹೇಳೋದವರು ಇನ್ನೂ ಬರ್ಲೇ ಇಲ್ವಲ್ಲ. ಮತ್ತಿನ್ನೇನು, ನಾನು ಕಷ್ಟಪಟ್ಟು ಅಡುಗೆ ಮಾಡಿದ್ನ ಮಂಗೈಯಲ್ಲಿ ಕಿತ್ಕೊಂಡ್ಬಿಡುತ್ತಂತ ಭಯ ಆಯ್ತು. ಅಂತೂ
ಇವತ್ತು ನನ್ನನ್ನ ಮಂಗ ಮಾಡಿಬಿಟ್ಟಿಯಲ್ಲ. ಆಹಾ, ಮಂಗನಿಂದ ಮಾನವ ಅಲ್ವಾ? ಅದಿರ್ಲಿ, ನನಗೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಅಡಿಗೆ ಏನ್ ಮಾಡ್ಕೊಂಡ್ ಬಂದಿದ್ಯಾ? ಅಡ್ಗೆನಾ? ನಿಮ್ಗೆ ಇಷ್ಟವಾಗಿರೋ ಜೋಳದ ರೊಟ್ಟಿ, ಗಟ್ಟಿ ಮೊಸರು, ಪುಂಡಿ ಪಲ್ಯ. ಹಾ 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 ಸಾಕು ಸಾಕು ಸಾಕು. ಈಗ ಹೊಟ್ಟೆ ನೀ ಹೇಳಿದ್ ಕೇಳಿ ಮತ್ತು ಡಬಲ್ ಡಬಲ್ ಹಸಿವೆ ಆಗತೈತಿ. ನಮ್ಮ ಮಾವಾಗ ನಿನ್ನ ಕೈ ರುಚಿ ಅಂದ್ರ ಭಾಳ ಇಷ್ಟ. ಊರ್ ಮಂದಿ ಮುಂದೆ ಹೊಗಳಿದ್ದು. ಅದಕ್ಕ ಮಾವ ಬರುದು ಪ್ಯಾಟಿಗೆ ಹೋಗ್ಯಾನ ಬೀಜ ಗೊಬ್ಬರ ತರಕ. ಅವ್ ಬಂದ ಮೇಲೆ ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡೋಣ. ಗಂಗಾ, ಹಾ, ಇವತ್ತೇನು ಬಹಳ ಸುಂದರವಾಗಿ ಕಾಣ್ತಾ ಇದೆಯಲ್ಲ, ಏನ್ ವಿಶೇಷ? ಹೌದಾ? ನಾ ನಿಮ್ಗೊಂದು ಸಂತೋಷದ ವಿಷಯ ಹೇಳ್ಬೇಕು. ಏನಪ್ಪ ಅದು ಸಂತೋಷದ ವಿಷಯ? ನಾನೀಗ ಹಾ ನಾನೀಗ ಹಾ 3 ತಿಂಗಳ ಗರ್ಭಿಣಿ ರೀ. ಏ ಮಹಾನ ಅಪ್ಪ ಆಗಕತ್ತೇನು? ನಿಮ್ಗೆ ಹೆಣ್ಗೊಂಬೆ ಬೇಕಾ ಗಂಡ್ಗೊಂಬೆ ಬೇಕಾ? ಗಣ್ಗೊಂಬೆ ಯಾವ್ದಾದ್ರು ನಡೆಯುತ್ತೆ ಬಿಡೆ. ಗಂಗಾ, ಹಾ, ಇದೇ ಸಂತೋಷದ ಸಮಯದಲ್ಲಿ ಒಂದು ಸುಂದರವಾದ ಹಾಡನ್ನು ಹಾಡಿ ನಲ್ಲನ ಮನಸ್ಸನ್ನ ತಣಿಸ್ತೀಯ? ಆಯ್ತು ರೀ, ನಿಮ್ಮಿಷ್ಟನೇ ನನ್ನ ಇಷ್ಟ. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದ್ಲು ಗೌರಿ. ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದು ಗೌರಿ. ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರ್ ಮಲ್ಲಿಗೆ. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದು ಗೌರಿ. ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರ್ ಮಲ್ಲಿಗೆ. ನಾಟಿ ಹೊಲದ ಕಳೆಯ ತೆಗೆದ್ಲುವೋ ಬಂಗಾರ ನೀನು, ಹೊಲಕ್ಕೆ ತಾನೆ ಬೇಲಿಯಾದ್ಲುವೋ ಹಣೆಯ ಸಿಂಗಾರ ನೀನು, ಖಂಡ್ಗ ಕನಸು ಬೆಳೆದ್ಲುವೋ ನಿನ್ನ ಕೈಲಾಡೋ ಬೊಂಬೆ, ಎದೆ ಕಣಜ ತುಂಬಿಸಿ ಬಿಟ್ಲುವೋ ಬೊಂಬೆ ನಾನಯ್ಯ. ಪುಂಗಿಯ ಬಳಿನಾಗ ಆದೆನು ನಾನೀಗ, ಏನು ಗುಂಗೋ ಗೌರಿ ದನಿಯಲಿ, ಮನ್ಸಿಗೆ ಸ್ನಾನ ಮಾಡಿಸಿದ್ದು, ಪ್ರೀತಿಯ ಅಂಗಿ ತೊಡ್ಸಿದ್ದು. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದು ಗೌರಿ. ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ.
ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದ್ಲು ಗೌರಿ. ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ. ಗಂಗಾ, ಮಾವ ಬರೋದಕ್ಕಿಂತ ಮುಂಚಿತವಾಗಿ ಏನಾದರೂ ಸಿಹಿ ತಿನ್ಬೇಕು. ನಮ್ಮ ಗಾನಕ್ಕೆ ಹೋಗಿ ಬಿಸಿ ಬಿಸಿ ಬೆಲ್ಲ, ಹೆಂಗಿದ್ರು ಬಿಸಿ ಜೋಳದ ರೊಟ್ಟಿ ತಂದು ನಮ್ಮ ಜವಾರಿ ಹಾಕೊಂಡು ತುಪ್ಪ ಹಾಕೊಂಡ ಎಲ್ಲರೂ ಸೇರಿ ಗಿಡದ ಬಡ್ಡಿ ಹಾಕೋದು ತಿಂದ್ರೆ ಅದ್ರ ಮಜಾನ ಬೇರೆ ಇರ್ತೈತಿ. ಬಾ, ನಾವು ಗಾನದ ಮನೆಗೆ ಹೋಗಿ ಬರೋನು. ಹಾ ಹಾ, ಬುದ್ಧಿ ಇಲ್ಲೇ ಇರ್ಲಿ. ಅಣ್ಣ ಬಂದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಈಗ ನಾವಿಬ್ರು ಬೆಲ್ಲ ತರಕ್ ಹೋಗೋಣ. ಬಾ. ಮಗನ, ನನ್ನ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡೆ, ಆದರೂ ನಿನ್ನನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. ಇನ್ನು ಕೊನೆಯ ಅಸ್ತ್ರ ಹೊಂದಿದೆ, ವಿಷ. ಈ ವಿಷಣ ಆ ಗಂಗಿ ತಂದ ಬುತ್ತಿಯನ್ನ ಬಿಚ್ಚಿ ಅದರಲ್ಲಿ ಈ ವಿಷಾಣ ಬೆರೆಸಿದರೆ ನೀವೆಲ್ಲರೂ ಸರ್ವನಾಶ ಆಗಿ ಹೋಗ್ತೀರಾ. ಪೂಜಾರಿ, ಅಲ್ಯಾಕ್ ಬರೀ ನಿಂತಿದ್ಯಾ? ಬಾ. ನಾ ಏನ್ ನೋಡಿಲ್ರಿ ಗೌಡ್ರ, ನನಗೇನೋ ಗೊತ್ತೇ ಇಲ್ಲ. ಯಶೋದ ಅವ್ವಾರನ್ನ ನೀವು ಕೊಲೆ ಮಾಡಿದ್ರು ನನಗೇನೋ ಗೊತ್ತಿಲ್ಲದಂಗದನ್ರಿ ಗೌಡ್ರ. ಪೂಜಾರಿ, ನಿಷ್ಠಾವಂತ ಪೂಜಾರಿ ಅಂದ್ರೆ ನೀನೇ ನೋಡು ಮಗನ. ಬಾ, ಈ ವಿಷಯ ಆ ಧರ್ಮ ಮತ್ತು ಭದ್ರ ಗಂಗಿ ಎಲ್ಲರೂ ತಿಂತಾರೆ. ತಿಂದು ನರಳಿ ನರಳಿ ಸಾಯೋದನ್ನ ನನ್ನ ಮಹಡಿ ಮಲೆ ಮೇಲೆ ಕುಂತು ನೋಡೋಣ. ಮುಖಾಡ್ಸಿ ನಗುತ್ತಾ ಇವರ ಸಾಯೋದನ್ನ ನೋಡೋಣ. ಬಾ, ಹೋಗೋಣ. ಗೌಡ್ರ ರೈತರ ಬೆಳೆಸುವ ದಿನಸು ಧಾನ್ಯಗಳು ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗೆ ಮಾಡಿದರೆ ನಮ್ಮ ರೈತರು ಬದುಕೋದು ಹೇಗೆ? ಏನಾದರೂ ಮಾಡಿ ಇದಕ್ಕೊಂದು ಉಪಾಯ ಮಾಡಬೇಕು. ಇಲ್ಲ ಆದರೆ ಇನ್ನೂ ರೈತರ ಆತ್ಮಹತ್ಯೆಗಳು ಇನ್ನೂ ಹೆಚ್ಚಾಗುತ್ತವೆ. ಹಾ, ಗಂಗಾ ಬುತ್ತಿ ತಗೊಂಡು ಬರ್ತಾಳ. ಮಾಮ ನೀನು ಈ ಕಡೆ ಬಾ ಅಂತ ವೀರಭದ್ರ ಫೋನ್ ಮಾಡಿದ್ದ. ಆ ಕಡೆ ನೋಡಿದರೆ ಯಾರೂ ಕಾಣೋರಲ್ಲ. ನನಗೂ ಹೊಟ್ಟೆ ಹಸದಂಕ ಅಂತೈತಿ. ಊಟ ಮಾಡಿ ಬದ್ರಿ ನೀರು ಹಾಸೋದು ಬಿಡಿಸಿ ಅವ್ರನ್ನ ಊಟಕ್ಕೆ ಕಳಿಸಿ ನಾನಾ ನೀರು ಹಾಸಿದ್ರಾಯ್ತು.
ಆಹಾ, ಗಂಗನ ಕೈರುಚಿ ಅಡಿಗೆ ಉಂಡ್ರೆ ಅಮೃತ ಉಂಡಂಗೆ ಆಗ್ತಾ ಇದೆ. ಹಾ, ನಾನು ಹೋಗಿ ನೀರು ಹಾಯಿಸಿ ಮೈಲಾರಿನ ಕಳಿಸಿದ್ರಾಯ್ತು. ಅಮ್ಮ, ಅಯ್ಯೋ ಯಾಕೋ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ. ಅಯ್ಯೋ ದೇವರೇ, ನನ್ನ ಪ್ರಾಣ ಹೋಗುವಷ್ಟು ಸಂಕಟ ಆಗ್ತಾ ಇದೆ. ಅಯ್ಯೋ ದೇವರೇ, ಯಾಕೆ ಈ ಸಂಕಟ? ಏನಿದು? ಒಂದು ನನಗೆ ಅರಿಯದಾಗ್ತಾ ಇದೆ. ಏಕೋ ನನಗೆ ಹೊಟ್ಟೆಯಲ್ಲಿ ಬಹಳ ಸಂಕಟ ಆಗ್ತಾ ಇದೆ. ಅಯ್ಯೋ ದೇವರೇ, ಅಮ್ಮ! ಮಾವ, ಏನಾಯ್ತು ಮಾವ ನಿನಗೆ? ಏ ಮೈಲಾರಿ ಮಾವ, ಬಾರೋ ಮಾವ ಬಿದ್ದಾನೆ. ಅಣ್ಣ ಏನಾಯ್ತು? ಏನಾಯ್ತು ಅಣ್ಣ? ಏನಾಯ್ತು? ಏನಿಲ್ಲಪ್ಪ, ಗಂಗಾ ತಂದಿದ ಬುದ್ಧಿ ಹೊಟ್ಟೆ ಹೆಸದೈತೆ ಅಂತ ಊಟ ಮಾಡಿದ್ದೆ. ಆದ್ರೆ ಈಗ ನೋಡಿದ್ರ ಬಹಳ ಸಂಕಟ ಆಗಕತ್ತೈತು. ಮೈಲಾರಿ ಮಾವ, ಮಾವ್ಯಾಕ ಒಂಥರ ಮಾಡತ್ತಾನ, ಬಾರಪ್ಪ. ಬದ್ರಿ, ನನಗ ಬದುಕ್ತೀನಿ ಅಂತ ಕಾಣಿಸ್ತು. ಅತ್ತು ನನಗೆ ಬಹಳ ಸಂಕಟ ಆಗಕತ್ತೈತಿ. ತಮ್ಮ, ಏನಾಯ್ತು ಅಣ್ಣ? ಹೋಗೋಣ. ಬೇಡಪ್ಪ ಬೇಡಪ್ಪ, ಅಯ್ಯೋ ದೇವ್ರೇ. ನನಗ ಆಸ್ಪತ್ರೆಗೆ ಹೋಗುವಷ್ಟು ಶಕ್ತಿ ನನ್ನಲ್ಲಿಲ್ಲಪ್ಪ. ಬೇಡ ವೀರಭದ್ರ, ಬೇಡ ಮೈಲಾರಿ, ನನಗೆ ಬಹಳ ಸಂಕಟ ಆಗ್ತಾ ಇದೆ ಮೈಲಾರಿ. ಊರಿಗೆ ನಾ ಹೇಳುವ ದೇವರು, ಅಯ್ಯೋ ದೇವ್ರೇ! ಭದ್ರಣ್ಣ, ಮೋಸ ಆತು, ಮೋಸ ಆಗೈತಿ. ಆ ಗೌಡನಿಂದ ಅಣ್ಣ ಮೋಸ ಆತು. ಅಣ್ಣ ಅಣ್ಣ ಭದ್ರಣ್ಣ, ಮೋಸ ಆತು, ಮೋಸ ಆಗೈತಿ. ಊಟದಾಗ ವಿಷ ಬೆರ್ಸ್ಯಾನ. ಅಣ್ಣ ಅಣ್ಣ ಯಾರೋ ವಿಷ ಬೆರೆಸಿದ್ದು? ಅಗ್ನಿ ಗೌಡನಿಂದ ಅವನ ಕೈಯಿಂದ ತಪ್ಪಿಸ್ಕೊಂಡು ಬರೋ ಕೊಟ್ಟಿಗೆ ಧರ್ಮರಾಯ. ಲೇ ಅಗ್ನಿಗೌಡ, ಕೊನೆಗೂ ನಿನ್ನ ವಂಚನೆಯಿಂದ ನನ್ನ ಮಾವನ ಜೀವಕ್ಕೆ ಕುತ್ತು ತಂದೆ ಯಾ ಮಗನ. ಏನ ಮೈಲಾರಿ ಮಾವ, ಮೊದಲು ಮಾವನ ಕರ್ಕೊಂಡು ದವಾಖಾನೆಗೆ ಹೋಗು ನಡಿ. ಆಮೇಲೆ ಮಕ್ಕಳಿಗೆ ಐತಿ ಹೇಳ ಮೊದಲ. ಧರ್ಮ್ಯ, ಮಗನ, ಮುಗಿತ್ತು ನಿನ್ನ ಆಯುಷು. ಈ ಊರಿಗೆ ನಾನೇ ಸರ್ವಾಧಿಕಾರಿ. ಈ ಊರಿಗೆ ನಾನೇ ಧರ್ಮಾಧಿಕಾರಿ. ಇನ್ನು ಮುಂದೆ ಕಾದಿದೆ ಈ ಊರಿಗೆ ಮಾರಿ ಹಬ್ಬ. ಕೊನೆಗೂ ನಿನ್ನ ಕುತಂತ್ರ ಬುದ್ಧಿಯನ್ನ ತೋರಿಸಿಬಿಟ್ಟೆ ಯಾ ಮಗನ. ಏನು ತಪ್ಪು ಮಾಡಿದ ನನ್ನ ಮಾವನ್ನ ಇಡೀ ಊರಿಗೆ ಬೆಳಕಾಗಿರೋ ನಮ್ಮ ಮಾವ ತಿನ್ನು ಊಟದಾಗ ವಿಷ ಹಾಕಿ ಕೊಲ್ಲಕ ಪ್ರಯತ್ನ ಪಟ್ಟಿದ್ದಲೇ ಬಂಡ ಬಡ್ಡಿ ಮಗನ. ಲೇ ಭದ್ರು, ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತೆ ಮಗುಳ್ತೇನೆ ಬಡವ. ನಿನ್ನ ಹುಟ್ಟಲಿಲ್ಲ ಆಡಿಸ್ತೀನಿ. ಲೇ ಮಗನ, ನನ್ನ ಮಾವ ತಿನ್ನೋ ಊಟದಾಗ ವಿಷ ಹಾಕಿದ ನೀನಲ್ಲೇ ಮಗನ. ನಿನ್ನ ಉಳಿಸಂಗ ಇಲ್ಲಿ ಇವತ್ತ. ಲೇ ಮೈಲಾರಿ, ನನ್ನ ಮನೆ ಅನ್ನ ಉಂಡು ನನಗೆ ಉತ್ತರ ಕೊಡ್ತೀನಲ್ಲೇ ಬಂಡ ಬಡ್ಡಿ ಮಗನೇ. ಲೇ ಭದ್ರು, ಪೂಜಾರಿ ಬಾರ್ಲೆ ಮಗನ. ವಿಷ ಹಾಕಿದ್ದೀನಿ ಅಂತ ಯಾವ ಬೋಳಿ ಮಗ ಹೇಳ್ತಾನೆ? ನೋಡಲೇ ಮಗನ, ಸಾಕ್ಷಿ ಇಲ್ಲೇ ಐತಿ. ಲೇ ಪೂಜಾರಿ, ನಾನು ಸಾಕ್ಷಿ ಹೇಳುತ್ತೇನೆ. ಗಂಗಾರವರ ಬುದ್ಧಿಯಲ್ಲಿ ವಿಷ ಹಾಕಿಸುವುದು ನನ್ನ ಕಣ್ಣಾರೆ ಕಂಡೇನಿ. ಬಂಡ ಬಡ್ಡಿ ಮಗನ, ಸಾಕ್ಷಿ ಸಾಕೋ, ಇನ್ನ ಬೇಕು.
ಲೇ ಪೂಜಾರಿ, ನನ್ನ ಮನೆ ಅನ್ನ ಉಂಡು ಲೇ! ಏಯ್, ಅಲ್ಲೋಡು. ಏ ಭದ್ರ, ಗೌಡನನ್ನ ಏನು ಮಾಡಬೇಡ, ಇಲ್ಲ ಅಂದ್ರೆ ನಿನ್ನ ಗಂಗಾ ಒಂದೇ ಏಟಿಗೆ ಫಿನಿಶ್. ಏಯ್, ಬಿಡು ಅವಳನ್ನ. ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ಅಣ್ಣನ್ ಸಾವ್ಗೆ ಕಾರಣ ಆದವ್ರು ಮಾತ್ರ ಬದುಕಿರ್ಬಾರ್ದು. ಕೊಚ್ಚಾಕಿ ಅವ್ರನ್ನ. ಏ ಹುಚ್ಚು ಎಣ್ಣೆ, ನನಗೆ ಎದುರು ಉತ್ತರ ಕೊಡ್ತೀಯ? ಏ ಭದ್ರ, ಗೌಡನನ್ನು ಸುಮ್ಮನೆ ಬಿಟ್ಟರೆ ನಿನ್ನ ಗಂಗಾ ಜೀವಂತ ಇರುತ್ತಾಳೆ, ಇಲ್ಲವಾದರೆ ಸತ್ತು ಹೆಣ ಆಗುತ್ತಾಳೆ. ಲೇ ಮಣಿಕಂಠ, ಆರ್ಸೋ ಅವಳಿಗೆ ಗುಂಡು. ಗೌಡ, ಅದೆಂದಿಗೂ ಸಾಧ್ಯವಿಲ್ಲ. ಈ ಮಣಿಕಂಠ ದಿಲ್ಲಿಯಿಂದ ಹಳ್ಳಿಗೆ ಬಂದಿದ್ದು ನಿನ್ನ ಸೇವಕನಾಗಿ ಇರುವುದಕ್ಕಲ್ಲ, ಈ ಊರಲ್ಲಿ ದರ್ಬಾರ್ ಮಾಡುವುದಕ್ಕೆ. ಸೆರೆ ಫ್ಯಾಕ್ಟ್ರಿ ಕಟ್ಟುತ್ತೇನೆಂತ ನನಗೆ ಸುಳ್ಳು ಹೇಳಿ ನಿನ್ನೊಬ್ಬನೇ ಹೆಸರಿಗೆ ಮಾಡಿಕೊಂಡೆಯಲ್ಲ, ಅದರ ಗುಟ್ಟು ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ದೀಯಾ ಮಗನೇ? ಇವತ್ತು ನೀನು ಈ ಭೂಮಿ ಮೇಲೆ ಬದುಕಿರಲೇಬಾರದು. ಲೇ ಮಣಿಕಂಠ, ನನ್ನ ಜೊತೆ ಸ್ನೇಹ ಬೆಳೆಸಿ ನನಗೆ ದ್ರೋಹ ಭಕ್ತಿಯೋ? ನೀನು ಮಿತ್ರದ್ರೋಹಿ ಮಗನೇ. ಮಿತ್ರದ್ರೋಹಿ ಗೌಡ, ನೀನು ಬದುಕಿದ್ದೀರೆ ತಾನೆ? ಇವತ್ತು ನಿನ್ನನ್ನು ಕೊಂದು ಮುಂದೆ ಈ ಊರಲ್ಲಿ ನಾನೇ ಧರ್ಮಾಧಿಕಾರಿಯಾಗಿ ಬಾಳುವೆ. ಈ ಸಮಾಜದಲ್ಲಿ ಬೇಡ ಮಣಿಕಂಠ, ಬೇಡ. ನನ್ನನ್ನ ಈಗ ಜೀವಂತ ಬಿಟ್ಬಿಡು. ನೀನೇ ಈ ಊರಿಗೆ ಧರ್ಮಾಧಿಕಾರಿ, ಸರ್ವಾಧಿಕಾರಿ ಆಗ್ತೀಯ. ಜೀವಂತ ಬಿಡ್ಬೇಕೇನೋ ನಿನ್ನ? ವೀರಭದ್ರನ ಏ ಮಣಿಕಂಠ, ಮುಗಿಯಿತು ಮಗನ ನಿನ್ನ ಆಯಸ್ಸು. ನೆನೆಸಿದ ಮಗನ ನಿನ್ನ ಮನೆ ದೇವರನ್ನ. ಹೊಡೆಯುವ ಮಗನ ನೋಡೋಣ. ನೋಡು ಮಗನ, ಇಲ್ಲಿ ತನಕ ನಿಂದಿತ್ತು, ಈಗ ಸುಭದ್ರ, ಅವನ ಮೇಲೆ ಕೈ ಮಾಡಿದರೆ ನಿನಗೆ ನಾನೇ ಆದಿತ್ತು. ಇಂಥ ದುಷ್ಟರಿಗೆ ಶಿಕ್ಷೆ ಕೊಡಕ್ಕೆ ಕಾನೂನು ಐತಿ. ಇಲ್ಲಿ ಮೇಡಮರು ಬಂದಾರ, ಅವರನ್ನು ನೋಡ್ಕೋತಾರ. ಹೌದು, ಧರ್ಮರಾಯರು ಹೇಳುವುದು ಸರಿಯಾಗಿದೆ. ನೀವು ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಬೇಡ, ಅದಕ್ಕೆ ಅಂತ ನಾವಿದ್ದೀವಿ. ಪಿಸಿ ಅರೆಸ್ಟ್. ಜಡೇಶ್ವರನ ಆಶೀರ್ವಾದದಿಂದ ಅಷ್ಟೊಂದು ವಿಷ ಕುಡಿದರೂ ನನಗೆ ಏನೂ ಆಗಲಿಲ್ಲ. ಇಂಥ ಸುಸಮಯವನ್ನು ತಂದು ಕೊಟ್ಟಿರ್ತಕ್ಕಂಥ ಈಶ್ವರಿಗೆ ನಾವೆಲ್ಲರೂ ಸೇರಿ ನಮಿಸೋಣ. ಸಾಂಗ್ ಒಂದೈತೆ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು.
ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು ನಮ್ಮ ಸಂತೋಷ ನಮ್ಮ ಆನಂದ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ जय गुरुवर करुण सागर जय गुरुवर करुण सागर दीन बंधु विकला तीर्थनिगे निगम हर तुम्हार हर महादेव जय गुरुवर